ಬಾಬ್ರಿ ಮಸೀದಿ ಧ್ವಂಸಗೊಳಿಸಿ 20 ವರ್ಷಗಳು ಕಳೆದ ಹಿನ್ನೆಲೆ ದಿನಾಂಕ 6ರಂದು ಮಡಿಕೇರಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮತ್ತು ಹಿಂದೂ ಜಾಗರಣಾ ವೇದಿಕೆಯ ಕಾರ್ಯಕರ್ತರು ಶೌರ್ಯ ದಿನವನ್ನು ಆಚರಿಸಿದರು. ನಗರದ ಪೇಟೆ ಶ್ರೀರಾಮ ಮಂದಿರದಿಂದ ಪಟಾಕಿ ಸಿಡಿಸುತ್ತಾ ವಿಜಯೋತ್ಸವ ಮೆರವಣಿಗೆ ನಡೆಸಿದ ಸಂಘ ಪರಿವಾರದ ಕಾರ್ಯಕರ್ತರು ಹಿಂದೂಪರ ಘೋಷಣೆಗಳನ್ನು ಕೂಗುತ್ತಾ ಇಂದಿರಾ ಗಾಂಧಿ ವೃತ್ತಕ್ಕಾಗಿ ಖಾಸಗಿ ಬಸ್ ನಿಲ್ದಾಣದವರೆಗೆ ಸಾಗಿ ರಾಮ ಮಂದಿರದ ಬಳಿ ಹಿಂತಿರುಗಿದರು. ನಂತರ ಅಲ್ಲಿ ಸಿಹಿ ಹಂಚಿ ಸಂಭ್ರಮಿಸಿದರಲ್ಲದೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಘಟನೆಗಳ ಪ್ರಮುಖರು ಇದೊಂದು ಶೌರ್ಯದ ದಿನವಾಗಿದ್ದು ಕೇಂದ್ರ ಸರ್ಕಾರ ಮತ್ತು ಉತ್ತರ ಪ್ರದೇಶ ಸರ್ಕಾರ ಶ್ರೀರಾಮ ಜನ್ಮಭೂಮಿಯಲ್ಲಿ ಮಂದಿರವನ್ನ ಕಟ್ಟಲು ಅನುವು ಮಾಡಿಕೊಡಬೇಕೆಂದು ಸಂದೇಶ ರವಾನಿಸಿದ ನಿಟ್ಟಿನಲ್ಲಿ ಈ ವಿಜಯೋತ್ಸವವನ್ನು ಆಚರಿಸುತ್ತಿರುವುದಾಗಿ ಹೇಳಿದರು. ಮಣ್ಣಿನ ಮಕ್ಕಳು ಹಿಂದೂಸ್ತಾನದಲ್ಲಿ ಶೌರ್ಯವನ್ನ ಮೆರೆದಂತಹ ದಿನ. ಜಗತ್ತಿಗೆ ಭರತ ಭೂಮಿ ಯಾವುದೇ ಪ್ರದೇಶದ ಮೇಲೆ ದಾಳಿ ಮಾಡದಿದ್ರೂ ಕೂಡ ತನ್ನ ಸ್ವಾಭಿಮಾನಕ್ಕೆ ಮೌಲ್ಯಗಳಿಗೆ ಧಕ್ಕೆಯುಂಟಾದಾಗ ಅದನ್ನ ಸಹಿಸುವುದಿಲ್ಲ ಅನ್ನುವ ಸಂದೇಶವನ್ನ ರವಾನಿಸುವ ಮೂಲಕ ಯಾವುದೇ ಶಸ್ತ್ರಾಸ್ತ್ರವಿಲ್ಲದೆ ಶೌರ್ಯ ಪರಾಕ್ರಮ ಕ್ಷಾತ್ರ ತೇಜಸ್ಸನ್ನ ಮೆರೆಯುವ ಮೂಲಕ ಇತಿಹಾಸದ ಭರತ ಭೂಮಿಯ ಉದ್ದಗಲಕ್ಕೂ ಕೂಡ ಇಂದು ಶೌರ್ಯ ದಿನವಾಗಿ ಈ ರಾಷ್ಟ್ರದ ಮಣ್ಣಿನ ಗುಣವೈಶಿಷ್ಟ್ಯವನ್ನ ಮೈಗೂಡಿಸಿಕೊಂಡಿರತಕ್ಕಂಥ ಸ್ವಾಭಿಮಾನದ ಕಲಿಗಳು ಈ ದಿನವನ್ನ ಸ್ಮರಣೆ ಮಾಡಿಕೊಳ್ತಾ ಇದ್ದೇವೆ. ಅದೇ ಸಂದರ್ಭದಲ್ಲಿ ದಾಳಿಕೋರನನ್ನ ತುಷ್ಟೀಕರಿಸತಕ್ಕಂಥ ರಾಷ್ಟ್ರದ್ರೋಹಿ ಶಕ್ತಿಗಳು ಭಾರತದ ಸ್ವಾಭಿಮಾನವನ್ನ ಕೆಳಕತಕ್ಕಂತಹ ಒಂದು ದುಸ್ಸಾಹಸವನ್ನ ಕೂಡ ನಾವು ಕಾಣ್ತಾ ಇದ್ದೇವೆ. ಅದು ಏನೇ ಇರಲಿ, ಜಗತ್ತಿನ ಇತಿಹಾಸದಲ್ಲಿ ಯಾರಿಗೂ ಅಂಜದೆ ಅಳುಕದೆ ಹೆದರದೆ ಬೆದರದೆ ತನ್ನತನವನ್ನ ಮೆರೆದಂತಹ ದಿನವನ್ನ ಶ್ರೀರಾಮನ ಗತ ವೈಭವವನ್ನ ಸ್ಮರಣೆ ಮಾಡುವಂತಹ ರಾಮನ ಜನ್ಮಭೂಮಿ ಅಯೋಧ್ಯೆಯಲ್ಲಿ ತನ್ನ ಕಟ್ಟಡವನ್ನ ನಿರ್ಮಿಸುವಂತ ಒಂದು ಹುನ್ನಾರಕ್ಕೆ ನಾವಿವತ್ತು ಬಲಿಯಾಗಬೇಕಾಗಿತ್ತು. ಅವತ್ತು ಈಗಾಗಲೇ ನೀವು ಏನು ಒಂದು ಹನುಮಂತನ ಗುಡಿಯನ್ನ ನಿಮ್ಮ ಮಸೀದಿಯನ್ನಾಗಿ ಮಾಡ್ಕೊಂಡಿದ್ದೀರೋ ಅದನ್ನ ಕೂಡ ನಾಳಿನ ಹೆಮ್ಮೆಯ ಹಿಂದೂ ಪುತ್ರರು ವಶಪಡಿಸಿಕೊಳ್ಳಲಿಕ್ಕೆ ಹಿಂಜರಿಲಿಕ್ಕಿಲ್ಲ. ಅದನ್ನ ನೀವು ಮನಗಾಣಬೇಕಾಗ್ತದೆ. ಅದೇ ರೀತಿಯಲ್ಲಿ ಏನು ಕರಾಚಿಯಲ್ಲಿನ ಭೀಮಾಪುರದಲ್ಲಿರತಕ್ಕಂತಹ ಶ್ರೀಕೃಷ್ಣ ಮಂದಿರವನ್ನ ಕೆಡವಿದ್ದಾರೋ ಇದನ್ನು ಕೂಡ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ತೀಕ್ಷ್ಣವಾಗಿ ಖಂಡಿಸುತ್ತದೆ. ಮೆರವಣಿಗೆಯಲ್ಲಿ ಬಿಜೆಪಿ ರಾಜ್ಯ ಸಮಿತಿ ಸದಸ್ಯ ಸುನೀಲ್ ಸುಬ್ರಹ್ಮಣಿ, ಮೂಡ ಅಧ್ಯಕ್ಷ ಸಜಿಲ್ ಕೃಷ್ಣನ್, ನಗರಸಭೆ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಉಣ್ಣಿ ಕೃಷ್ಣನ್, ಬಜರಂಗ ದಳದ ಪ್ರಮುಖರಾದ ಚೇತನ್, ನಂದಕುಮಾರ್, ವಿಎಚ್ಪಿ ಪ್ರಮುಖರಾದ ಸೋಮೇಶ್ ವಿನಯ್, ರಮೇಶ್ ಹೊಳ್ಳ ಮತ್ತಿತರರು ಪಾಲ್ಗೊಂಡಿದ್ದರು.